ಈ ಒಂದು ವಿಜ್ಞಾತಂ ಉತ್ಸವದ ವಸ್ತು ಪ್ರದರ್ಶನ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಪರಮಪೂಜ್ಯ ನಿರ್ಮಾಣ ಸ್ವಾಮೀಜಿಗಳಲ್ಲಿ ಪ್ರಣಾಮವನ್ನು ಅರ್ಪಿಸುತ್ತಾ ಹಾಗೂ ನಮ್ಮೆಲ್ಲರಿಗೂ ಒಂದು ರೀತಿ ಚುಂಚನಗಿರಿ, ಸಿದ್ಧಗಂಗಾ ಮಠ, ಶಿವರಾತ್ರೇಶ್ವರ ಮಠ ಮೂರೂ ಸಹ ನಮ್ಮ ಈ ಭಾಗದ ಮೂರು ಶಿವನ ಕಣ್ಣುಗಳಿದ್ದ ಹಾಗೆ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳಲ್ಲೂ ಸಹ ನನ್ನ ಪ್ರಣಾಮವನ್ನು ಅರ್ಪಿಸಿ, ಹಾಗೆ ಪ್ರಸನ್ನ ಸ್ವಾಮೀಜಿಯವರೇ ತಮ್ಮನ್ನು ಉದ್ದೇಶಿ ಭಾಳ ಮಕ್ಕಳಿಗೆ ತಿಳ್ಕೊಳ್ತಕ್ಕಂಥ, ನಮ್ಮೆಲ್ಲರಿಗೂ ವಾಸ್ತವತೆಯನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿದಂಥ ಪ್ರಖ್ಯಾತ ವಿಜ್ಞಾನಿ, ಭಾರತೀಯ ವಿಜ್ಞಾನ ಸಂಸ್ಥೆ ಗೌತಮ್ ರಾಧಾಕೃಷ್ಣ ದೇಸಿರಾಜಿಯವರೇ ಹಾಗೂ ನನ್ನ ಆತ್ಮೀಯರು ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿ ಗಣಿಗ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಆದಿಚುಂಚನಗಿರಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂಥ ಶೇಖರ್ಜಿಯವರೇ, ನಮ್ಮ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ನಂದಿನಿಯವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶ್ರೀ ಕ್ಷೇತ್ರದ ಭಕ್ತರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಮಾಧ್ಯಮ ಸ್ನೇಹಿತರು, ಇಲ್ಲಿವರೆಗೆ ಮಾತನಾಡಿದಂಥರೆಲ್ಲರೂ ಭಾಳ ಟೆಕ್ನಿಕಲ್ ಆಗಿ ಇವತ್ತಿನ ಸಮಾರಂಭದ ಮುಖ್ಯ ಉದ್ದೇಶವನ್ನು ನಿಮಗೆಲ್ರಿಗೂ ತಿಳಿಸಿದ್ದಾರೆ. ನಮ್ಮ ಮುಖ್ಯ ಕಾರ್ಯದರ್ಶಿಯವರು ಸಹ ಮಾತನಾಡಿದಂಥ ಕಡಿಮೆ ಮಾತಿನಲ್ಲಿ ಭಾಳ ಉಪಯುಕ್ತವಾದಂಥ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ಎಲ್ಲರೂ ಸಹ ಮಾತನಾಡಿದ್ದಾರೆ. ಬಹುಶಃ ನಮ್ಮ ರವಿ ನಾನು ಇಬ್ಬರೂ ಸ್ವಾಮೀಜಿ ಇರುತ್ತೆ, ನಿಮಗೆ ಇಷ್ಟೊಂದು ಬುದ್ಧಿವಂತಿಕೆ, ಜ್ಞಾನ, ವಿಚಾರ, ಧರ್ಮ, ಧಾರ್ಮಿಕ ಇದೆಲ್ಲ ಹೆಂಗೆ ಬತ್ತು ಸ್ವಾಮೀಜಿ ಅಂತ ಕೇಳ್ತಾ ಇದ್ದೆ ನಾನು. ಅದಕ್ಕೆ ಅವನು ಪೂರ್ತಿ ಯಾವ ರೀತಿ ಅವರು ಇಷ್ಟೊಂದು ಬುದ್ಧಿವಂತರಾಗಲಿಕ್ಕೆ ಹಿನ್ನೆಲೆ ಅನ್ನೋದನ್ನು ನಮ್ಮ ಶಾಸಕರು ಹೇಳಿದರು. ನಾನು ಅನೇಕರ ಜೊತೆ ರಾಜಕೀಯ ಇರ್ಬೋದು, ರಾಜಕೀಯೇತರ ಇರ್ಬೋದು, ಈ ದೇಶದ ಅಂತಾರಾಷ್ಟ್ರದ ಅನೇಕ ಸಂದರ್ಭಗಳಲ್ಲಿ ನಾವು ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ. ಸೈನ್ಸಿಸ್ಟ್ ಜೊತೆ ಇರ್ಬೋದು, ಡಾಕ್ಟರ್ ಜೊತೆ ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುರುತಿಸ್ಕೊಂಡಿರೋದಿರ್ಬೋದು, ರಾಜಕೀಯ ಕ್ಷೇತ್ರದ ದಿಗ್ಗಜರಿರ್ಬೋದು. ಆದರೆ ನಮ್ಮ ಸ್ವಾಮೀಜಿಯವರ ವೈಶಿಷ್ಟ್ಯತೆ ಬಹುಶಃ ಎಲ್ರಿಗೂ ಯಾವುದ್ರಲ್ಲಾರ ಒಂದರಲ್ಲಿ ನ್ಯೂನತೆ ಇರುತ್ತೆ, ಗೊತ್ತಿಲ್ಲದೆ ಇರೋ ವಿಚಾರನೂ ಇರುತ್ತೆ. ಅವರು ಬಹುಶಃ ನಾನು ಇತ್ತೀಚಿನ ದಿನಗಳಲ್ಲಿ ಅವ್ರ ಜೊತೆ ಸಂಪರ್ಕ ಇರುವಂಥ ಸಂದರ್ಭದಲ್ಲಿ ಅವರು ಯಾವ ವಿಚಾರವನ್ನು ನಮ್ಮ ನಾಡಿನ ಅಥವಾ ನಮ್ಮ ಪ್ರಪಂಚದ ಯಾವುದೇ ವಿಚಾರವನ್ನು ತಗೊಂಡ್ರು ವಿತಿನ್ ಸೆಕೆಂಡ್ ಒಳಗಡೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥ ಒಂದು ಮಹತ್ತರ ಜ್ಞಾನವನ್ನು ನಮ್ಮ ನಿರ್ಮಾಣ ಸ್ವಾಮೀಜಿಯವರು ಬೆಳೆಸ್ಕೊಂಡಿದ್ದಾರೆ. ಬಹುಶಃ ಅವರು ಬೆಳಗ್ಗೆ 4:30ಯಿಂದ ರಾತ್ರಿ 12 ಗಂಟೆ ಗಂಟ ಅವರಿಗೆ ದಿನಚರಿ ಇರುತ್ತೆ. 4:30ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಗಡೆ ಬರ್ತಕ್ಕಂಥದ್ದು, ಮತ್ತು ಅನೇಕ ಜನರ ಜೊತೆ ಸಮಾರಂಭಗಳು ದಿನನಿತ್ಯ ಅವರಿಗೆ ರಾತ್ರಿ 12 ಗಂಟೆಗೆ ಹೋಗ್ತಾರೆ. 12 ಗಂಟೆಯಿಂದ 4 ಗಂಟೆ, ಬಹುಶಃ 4-5 ಗಂಟೆ, 4 ಗಂಟೆ 5 ಗಂಟೆ ಅಷ್ಟರೊಳಗಡೆ ಅವರು ಎಲ್ಲ ಓದಬೇಕು, ವಿಚಾರವನ್ನು ತಿಳ್ಕೊಳ್ಬೇಕು, ನಿದ್ದೆನೂ ಮಾಡಬೇಕು. ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಊಟ ಎಷ್ಟು ಬೇಕೋ ಮುಖ್ಯನೋ, ಗಾಳಿ ಬೆಳಕು ಎಷ್ಟು ಮುಖ್ಯನೋ, ನಿದ್ದೆನೂ ಸಹ ಅಷ್ಟೇ ಮುಖ್ಯ. ಅದಕ್ಕೆ ಭಾಳ ಕೊರತೆಯನ್ನು ಕೊಟ್ಕೊಂಡು
ಬಹುಶಃ ಅವ್ರ ಟೈಮ್ ಸಿಕ್ಕಿದಾಗೆಲ್ಲ ಸಾಕಷ್ಟು ಜ್ಞಾನವನ್ನು ಬೆಳೆಸ್ಕೊಳ್ತಕ್ಕಂಥದ್ರಲ್ಲಿ ಅತ್ಯಂತ ಒಂದು ಬಹುಶಃ ನಮ್ಮ ನಾಡಿಗೆ ಇವರ ಒಂದು ಅವಶ್ಯಕತೆ ಅದು ದೊಡ್ಡ ಮಟ್ಟಕ್ಕೆ ಇದೆ. ಆ ರೀತಿಯಲ್ಲಿ ನಮ್ಮೆಲ್ಲರ ದೈವ ಸ್ವರೂಪ ಬಾಲಗಂಗಾಧರ ಸ್ವಾಮೀಜಿಯವರು ಇವರನ್ನು ಗುರುತಿಸಿ ಇವರಿಗೆ ಈ ಒಂದು ಅವಕಾಶವನ್ನು ಕೊಟ್ಟು ಅವಕಾಶವನ್ನು ಇಡೀ ಒಂದು ಸಮಾಜದ ಎಲ್ಲ ಬೆಳವಣಿಗೆಗೆ ಪ್ರಮುಖ ಕಾರಣಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಅವರಿಗೆ ನಿರ್ವಹಿಸಿದ್ದಾರೆ. ಇವತ್ತು ಅವರ ಪಟ್ಟಾಭಿಷೇಕ ನಾಳೆ 12ನೇ ಪಟ್ಟಾಭಿಷೇಕ. ಆದರೆ ಅವ್ರ ಪಟ್ಟಾಭಿಷೇಕ ಅಂತ ಮಾಡ್ಕೋತಾ ಇಲ್ಲ. ಜ್ಞಾನ ಮತ್ತು ವಿಜ್ಞಾನ ಒಂದು ಪ್ರದರ್ಶನವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಪ್ರಾರಂಭದಲ್ಲೇ ತಗೊಂಡ್ರು. ಅಂದರೆ ಪ್ರೀತಿಯ ಎಲ್ಲ ಮಕ್ಕಳಿಗೆ, ಸಾರ್ವಜನಿಕರಿಗೆ ಹೊಸ ತಂತ್ರಜ್ಞಾನವನ್ನು, ಟೆಕ್ನಾಲಜಿಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇತ್ತೀಚಿನ ನಮ್ಮ ದೇಶದ ಹೊರದೇಶದ ಬೆಳವಣಿಗೆಯನ್ನು ನಾವು ನೋಡಿದಾಗ ನಾವು ಯಾವ ರೀತಿ ಜೀವನದ ಒಂದು ದಾರಿಯನ್ನು ಹುಡುಕೊಂಡು ಹೋಗಬೇಕು ಅನ್ನೋದರಲ್ಲಿ ಬಹುಶಃ ಅವರು ಬರೀ ಶಿಕ್ಷಣಕ್ಕೆ ಸೀಮಿತವಾಗಿ ಅಥವಾ ಆರೋಗ್ಯ ಕ್ಷೇತ್ರಕ್ಕೆ ಸೀಮಿತವಾಗಿ ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತವಾಗಿ ಕೆಲಸ ಮಾಡಿದರೆ ಬಿಹ್ಯಾಂಡ್ ದಿಸ್ ಕೆಲಸ ಮಾಡ್ತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಈ ಕ್ಷೇತ್ರದ ಎಲ್ಲ ಬೆಳವಣಿಗೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಸಹ ದಾರಿದೀಪ ಆಗ್ತಾ ಇದ್ದಾರೆ. ನಮ್ಮ ದೊಡ್ಡ ಸ್ವಾಮೀಜಿಯವರು ಕಟ್ಟಿದಂಥ ಈ ಕೋಟೆಯನ್ನು ಬಹುಶಃ ಇಡೀ ದೇಶದ ಎಲ್ಲ ಮಠಗಳು ಸಹ ಇವತ್ತು ನಿರ್ಮಾಣ ಸ್ವಾಮೀಜಿಯವರು ವಯಸ್ಸಲ್ಲಿ ಚಿಕ್ಕವರಾದ್ರೂ ಅವರನ್ನು ಅಭಿನಂದಿಸ್ತಕ್ಕಂಥ ಮತ್ತು ಯಾವುದೇ ಬುದ್ಧಿವಂತ ಇವತ್ತು ಈ ನಾಡಿನ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು ಸಹ ನಿರ್ಮಾಣ ಸ್ವಾಮೀಜಿಯವ್ರ ವಿಚಾರ ಬಂದಾಗ ಬಹುಶಃ ಅತ್ಯಂತ ಪ್ರಶಂಸನೀಯ ಮಾತುಗಳನ್ನ ಹೇಳ್ತಕ್ಕಂಥ ರೀತಿಯಲ್ಲಿ ಅವರ ಸಜ್ಜನಿಕೆ ಇರ್ಬೋದು, ಅವರ ನಡವಳಿಕೆ ಇರ್ಬೋದು, ಅವರ ಒಂದು ಕಮಿಟ್ಮೆಂಟ್ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸಹ ಅವರು ಭಾಳ ಸುದೀರ್ಘವಾದಂಥ ಜ್ಞಾನವನ್ನು ಬೆಳೆಸ್ಕೊಂಡು ಎಲ್ಲ ನಾಡಿನ ಜನರಿಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡಿದ ವಸ್ತು ಪ್ರದರ್ಶನವನ್ನು ಮೊನ್ನೆ ನಮ್ಮ ಇನ್ವೆಸ್ಟ್ ಕರ್ನಾಟಕದಲ್ಲಿ ಅನೇಕ ವಸ್ತು ಪ್ರದರ್ಶನಕ್ಕೆ ಕೆಲವರು ಭೇಟಿ ಕೊಟ್ಟಿದ್ರು ಇಲ್ಲವೋ ಗೊತ್ತಿಲ್ಲ, ನಮ್ಮ ಸ್ವಾಮೀಜಿಯವರು ಹೋಗಿದ್ರು ಅಂತ ಕಾಣುತ್ತೆ. ಬಹುಶಃ ಇವತ್ತು ನಮ್ಮ ದೇಶ ಯಾವ ರೀತಿ ನಮ್ಮ ಒಂದು ಹೊಸ ಟೆಕ್ನಾಲಜಿಗಳನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ನೋಡಿದ್ದೀವಿ ಅನ್ನೋದನ್ನು ಇವತ್ತು ನಮ್ಮ CS ಅವರು ಹೇಳಿದಾಗೆ ನಮ್ಮ ದೇಶ ಅತ್ಯಂತ ಎಲ್ಲ ರೀತಿ ಸಂಪನ್ಮೂಲ ಇರ್ತಕ್ಕಂಥದ್ದು. ಅದು ಯಾವುದರಲ್ಲೂ ಯಾವ ದೇಶಕ್ಕೂ ಹೋಲಿಸಿದ್ರೂ ಸಹ ಕೊರತೆ ಇಲ್ಲ. ಅನೇಕ ದೇಶಗಳಿಗೆ ನಮ್ಮ ದೇಶದ ಬುದ್ಧಿವಂತರು ಅಲ್ಲಿ ಹೋಗಿ ಆ ದೇಶವನ್ನು ಅನೇಕ ವಿಚಾರದಲ್ಲಿ ಅಲ್ಲಿಯ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ಅನೇಕ ದೇಶಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಬಹುಶಃ ಮೊನ್ನೆ ಇತ್ತೀಚೆಗೆ ನಮ್ಮ ದೇಶದ ಅತ್ಯುನ್ನತ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಾಗ ಬಹುಶಃ ಅವತ್ತೆಲ್ಲ ನೀವು ರೈಟ್ ಆಫ್ ಬಂದಿದೆ, ನೋಡಿದ್ದೀರಿ. ಅಮೇರಿಕಾದಲ್ಲಿ ಆರ್ಥಿಕ ವ್ಯವಸ್ಥೆ ಹದಗೆಟ್ಟಾಗ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಂಥ ಮಹಾನ್ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು. ಅಂಥ ದೊಡ್ಡ ದೇಶಕ್ಕೆ ಸಲಹೆ ಕೊಡ್ತಕ್ಕಂಥ ಬುದ್ಧಿವಂತರು ನಮ್ಮ ದೇಶದಲ್ಲಿ ಇದ್ರೂ
ಸೊ ಇವತ್ತು ನಮ್ಮ ದೇಶ ಅನೇಕ ವಿಚಾರದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಾಗಾಗಿ ಬಹುಶಃ ಇದು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅಂದಾಗ ಭಾಳಷ್ಟು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದೇ ರೀತಿ ನಮ್ಮ ಸಿದ್ಧಗಂಗಾ ಮಠ, ನಾವು ಅಲ್ಲಿ ನನ್ನ ವಿದ್ಯಾರ್ಥಿ ಜೀವನವನ್ನು ಮಾಡಿದವನು. ನಾನು 8ನೇ ತರಗತಿಯಿಂದ SSLCವರೆಗೆ. ನನಗೆ ಬಹುಶಃ ತಾಳ್ಮೆನೂ ಇದೆ, ಕೋಪನೂ ಇದೆ. ಆದರೆ ಏನಾದರೂ ಒಂದು ಸ್ವಲ್ಪ ಎಲ್ಲವನ್ನು ಸಮಾಜದಲ್ಲಿ ಕಳ್ತಿದ್ರೆ ಅದಕ್ಕೆ ಶಿವಕುಮಾರ ಸ್ವಾಮೀಜಿಯವರು ಸಹ ಭಾಳ ಮುಖ್ಯವಾದ, ನಾನು ಅವರ ಮಾರ್ಗದರ್ಶನದಲ್ಲಿ ಬೆಳೆದೆ. ಅವರು ಭಾಳ ಹತ್ತಿರದಿಂದ ಅವರನ್ನು ನಾನು ಸಂಪರ್ಕದಲ್ಲಿದ್ದೆ. ಅನೇಕ ವಿಚಾರವನ್ನು ಅವರಿಂದ, ಅವರ ಆಲೋಚನೆ ನನಗೆ ಪ್ರೇರೇಪಣೆ ಆಗಿದೆ. ಅದರ ಜೊತೆಗೆ ನಂತರ ವಿದ್ಯಾಭ್ಯಾಸ ಮುಗಿದ ಮೇಲೆ ಆದಿಚುಂಚನಗಿರಿ ಸಂಪರ್ಕ, ಬಾಲಗಂಗಾಧರ ಸ್ವಾಮೀಜಿಯವರ ಸಂಪರ್ಕದಿಂದ ಇವತ್ತು ನಾನು ಈ ಮಟ್ಟಕ್ಕೆ ಏನಾದರೂ ಬೆಳೆದಿದ್ದರೆ ಇವೆರಡೂ ಪುಣ್ಯಕ್ಷೇತ್ರಗಳು ಕಾರಣ ಅನ್ನೋದರಲ್ಲಿ ನನಗೆ ಸಂಶಯನೇ ಇಲ್ಲ. ಸೊ ಅದೇ ರೀತಿ ನನಗೆ ಅವತ್ತಿಂದ ಇವತ್ತವರೆಗೂ ಸಹ ಎರಡೂ ಕ್ಷೇತ್ರದ ಧರ್ಮಪೀಠಗಳು ಎಲ್ಲ ಸಂದರ್ಭದಲ್ಲೂ ಸಹ ನನಗೆ ಸಂಪೂರ್ಣವಾಗಿ ಆಶೀರ್ವದಿಸಿ ಅನೇಕ ಸಂದರ್ಭದಲ್ಲಿ ನನಗೆ ಎಲ್ಲ ರೀತಿಯ ಪ್ರೇರಣೆಯನ್ನು ಕೊಡ್ತಾ ಬಂದಿದೆ. ಸೊ ಹಾಗಾಗಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಕಾರ್ಯವೈಖರಿ ಇಡೀ ನಾಡಿನ ಜನರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು 12ನೇ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಈ ವಿಜ್ಞಾನ ವಸ್ತು ಪ್ರದರ್ಶನ ಅತ್ಯಂತ ಸೂಕ್ತವಾದುದು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡು ನಾಡಿನ ಜನರಿಗೆ ಹೊಸ ಟೆಕ್ನಾಲಜಿಯನ್ನು ಮಕ್ಕಳುಗಳಿಗೆ ತಿಳಿಸ್ತಕ್ಕಂಥ ಒಂದು ಭಾಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಇವತ್ತು ಕೃಷಿನಲ್ಲೂ ಸಹ ಭಾಳಷ್ಟು ನಮ್ಮ ರೈತರಿಗೆ ಹೆಚ್ಚು ಒಂದು ಕೃಷಿನಲ್ಲಿ ಅವರೆಲ್ಲರೂ ಅಭಿವೃದ್ಧಿಯನ್ನು ಕಾಣಬೇಕು. ನಮ್ಮ ದೇಶದ ಮುಖ್ಯ ಕೃಷಿಕರೇ 70% ಕೃಷಿಕರಿರ್ತಕ್ಕಂಥ ಈ ದೇಶ ಚೆನ್ನಾಗಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆದರೆ ಮಾತ್ರ ಆರ್ಥಿಕವಾಗಿ ನಮ್ಮ ದೇಶ ಒಳ್ಳೆಯ ದಾರಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಯೋಚನೆ ಮಾಡಿ ಮೈಸಂದ್ರದಲ್ಲೂ ಒಂದು ಹೊಸ ಕೃಷಿ ಕಾಲೇಜನ್ನು ಮಾಡುವಂಥ ತೀರ್ಮಾನವನ್ನು ತಗೊಂಡು ಅದನ್ನು ನಾವು ಸಹ ಪ್ರಪ್ರಥಮವಾಗಿ ಖಾಸಗಿ ಕೃಷಿ ಕಾಲೇಜನ್ನು ಕಳೆದ ಸ್ವತಂತ್ರ ನಂತರ ಯಾರೂ ನಮ್ಮ ರಾಜ್ಯದಲ್ಲಿ ಕೊಟ್ಟಿರಲಿಲ್ಲ. ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ಆಸೆಯಂತೆ ನಿರ್ಮಲಾನಂದ ಸ್ವಾಮೀಜಿಯವರು, ಪ್ರಸನ್ನ ಸ್ವಾಮೀಜಿಯವರು ನನಗೆ ಕೊಡಲೇಬೇಕು ಅಂತ ಸೂಚನೆ ಕೊಟ್ಟಾಗ ಇವತ್ತು 2 ಕರ್ನಾಟಕದಲ್ಲಿ ನಮ್ಮ ಸರ್ಕಾರಗಳು ಯಾವುದೋ ಕಾರಣಕ್ಕೆ ಮಾಡದೇ ಇದ್ದಾಗ ಅನೇಕ ಒತ್ತಡದ ಮಧ್ಯದಲ್ಲೂ ಸಹ ಕನಕಪುರದಲ್ಲಿ ಒಂದು, ಚುಂಚನಗಿರಿಯ ಸಂಸ್ಥೆಯ ಅಡಿನಲ್ಲಿ ಒಂದು ಕೃಷಿ ಕಾಲೇಜ್ ಸೈನ್ಸನ್ನು ಮಾಡಿದ್ದೀವಿ. ಇದೆಲ್ಲವೂ ಸಹ ಸ್ವಾಮೀಜಿಯವರು ಭಾಳಷ್ಟು ಅವರ ಪ್ರಯತ್ನ ಎಲ್ಲ ರೀತಿಯಲ್ಲಿ ಈ ನಾಡಿನ ಅಭಿವೃದ್ಧಿಗೆ, ಈ ನಾಡಿನ ಒಂದು ಅಭ್ಯುದಯಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಮಾರಂಭ ಭಾಳ ಉಪಯುಕ್ತವಾದದ್ದು. ಈ ಸಮಾರಂಭ ನಡೀತಾನೆ ಇರುತ್ತೆ. ಆದರೆ ಈ ಸಮಾರಂಭ ಮುಖ್ಯ ಇವತ್ತೇನು ವಸ್ತು ಪ್ರದರ್ಶನ ಇದೆ ಅದು ಭಾಳಷ್ಟು ಅತ್ಯಂತ ನಾವೆಲ್ಲರೂ ಸಹ ತಿಳ್ಕೊಳ್ತಕ್ಕಂಥ ವಿಚಾರ ಅನ್ನೋದನ್ನು ಹೇಳಿ, ಬಹುಶಃ ನಾಳೆ ಅವರ ಪಟ್ಟಾಭಿಷೇಕ ಇದೆ. ನಾಳೆ ನಾನು ಬರಲಿಕ್ಕಾಗ್ತಾಯಿಲ್ಲ. ಅದಕ್ಕೆ ಇವತ್ತೇ ಅವರಿಗೆ ದೇವರು ಕಾಲಭೈರವೇಶ್ವರ ಬಾಲಗಂಗಾಧರ ಸ್ವಾಮೀಜಿ ಆಶೀರ್ವಾದ ಸದಾ ಇರಲಿ, ನಮ್ಮೆಲ್ಲರಿಗೂ ಬೆಳಕು ತೋರ್ತಕ್ಕಂಥ ರೀತಿಯಲ್ಲಿ ಅವರು ದಿನನಿತ್ಯ ಅವರ ಶ್ರಮ ಈ ನಾಡಿಗೆ ಉಪಯೋಗ ಆಗಲಿ. ನೀವೆಲ್ಲರೂ ಮುಂದಿನ ಈ ಕ್ಷೇತ್ರದಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಪ್ರಜ್ಞಾವಂತರಾಗಿ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ಬರಬೇಕು ಅಂತೇಳಿ ಆ ಕಾಲಭೈರವೇಶ್ವರನಲ್ಲಿ ಪ್ರಾರ್ಥಿಸಿ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ನಾನು ಈ ಒಂದು ನಾಳೆ ನಡೀತಕ್ಕಂಥ ಸಮಾರಂಭದ ಶುಭಾಶಯವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.